ಸೊ ತುಂಬ ಜನ ಸ್ಟೂಡೆಂಟ್ಸ್ಗಳಿಗೆ ಇವಾಗ ಕ್ರಿಯೇಟಿವ್ ಇಂಡಸ್ಟ್ರಿಯಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಕ್ರಿಯೇಟಿವ್ ಇಂಡಸ್ಟ್ರಿಯಲ್ಲಿ ಕ್ಯಾರಿಯರ್ನ ಬಿಲ್ಡ್ ಮಾಡಬೇಕು ಅಂತ ನೋಡ್ತಾ ಇರ್ತಾರೆ. ಅದರಲ್ಲೂ ಮೇಜರ್ ಆಗಿ ಗ್ರಾಫಿಕ್ ಡಿಸೈನಿಂಗ್, ವಿಡಿಯೋ ಎಡಿಟಿಂಗ್, ಡಿಜಿಟಲ್ ಮಾರ್ಕೆಟಿಂಗ್, UI/UX ಈ ರೀತಿ ಬೇರೆ ಬೇರೆ ಕ್ರಿಯೇಟಿವ್ ಇಂಡಸ್ಟ್ರೀಸ್ಗಳಿದೆ. ಸೊ ಇದರಲ್ಲಿ ಕ್ಯಾರಿಯರ್ ಬಿಲ್ಡ್ ಮಾಡಲಿಕ್ಕೆ ನೋಡ್ತಾ ಇರ್ತಾರೆ. ಆದರೆ ಇವಾಗ ತುಂಬ ಜನರಿಗೆ ಕನ್ಫ್ಯೂಷನ್ ಇರುತ್ತೆ. ಸೊ ಅವ್ರು ಗ್ರಾಫಿಕ್ ಡಿಸೈನಿಂಗ್ ಮಾಡಬೇಕಾ, ವಿಡಿಯೋ ಎಡಿಟಿಂಗ್ ಆರ್ UI/UX, ಮೋಷನ್ ಗ್ರಾಫಿಕ್ಸ್, ಯಾವುದನ್ನ ಕಲಿಬೇಕು ಅನ್ನುವಂಥ ಒಂದು ಕನ್ಫ್ಯೂಷನ್ ಇರುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಯಾರಿಗೆ ಯಾವ ಕೋರ್ಸ್ ಮಾಡಿದರೆ ಒಳ್ಳೆಯದು, ಯಾವ ಕೋರ್ಸ್ ಏನು ಡಿಫ್ರೆನ್ಸ್, ಇವಾಗ ಬೇರೆ ಬೇರೆ ಕೋರ್ಸಸ್ಸಲ್ಲಿ ಏನು ಡಿಫ್ರೆನ್ಸ್ ಇದೆ, ಮತ್ತು ಅಪರ್ಚುನಿಟೀಸ್ಗಳೇನು, ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆದ ಒಂದು ಬ್ರೀಫ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ನಾನು ಪ್ರೊವೈಡ್ ಮಾಡಲಿಕ್ಕಿದ್ದೇನೆ. ಸೊ ಇವಾಗ ಮೇಜರ್ ಆಗಿ ಫಸ್ಟ್ ಥಿಂಗ್, ಇದು ಯಾವುದೇ ಒಂದು ಇಂಡಸ್ಟ್ರಿಗೆ ಬರಲಿಕ್ಕೆ ಏನು ಕ್ವಾಲಿಫಿಕೇಷನ್ ಬೇಕು ಅಂತ. ನಿಮಗೆ ಇಲ್ಲಿ ಈ ಒಂದು ಇಂಡಸ್ಟ್ರಿಗೆ ಬರಲಿಕ್ಕೆ ಗ್ರಾಫಿಕ್ ಡಿಸೈನಿಂಗ್, ವಿಡಿಯೋ ಎಡಿಟಿಂಗ್ ಆರ್ ಎಲ್ಸ್ ಡಿಜಿಟಲ್ ಮಾರ್ಕೆಟಿಂಗ್, ಈ 3 ಇಂಡಸ್ಟ್ರಿ ಬಗ್ಗೆ ಹೇಳೋದಾದರೆ ಇಲ್ಲಿ ಮಿನಿಮಮ್ ಇಂಥದ್ದೇ ಒಂದು ಕ್ರೈಟೀರಿಯಾ, ಕ್ವಾಲಿಫಿಕೇಷನ್ ಅಂಥದ್ದೇನಿಲ್ಲ. ಬಟ್ ನನಗೆ ಗೊತ್ತಿದ್ದಾಗೆ ನಿಮಗೆ ಅಟ್ಲೀಸ್ಟ್ ಒಂದು PUC ಕಂಪ್ಲೀಟ್ ಆಗಿದ್ರೆ ನಿಮಗೆ ಒಂದು ಜನರಲ್ ನಾಲೆಜ್ ನಿಮಗೆ ಇರುತ್ತೆ. ಅಂದರೆ ಒಂದು ಕಂಪ್ನಿ ಅಂದ್ರೇನು, ವರ್ಕ್ ಅಂದ್ರೇನು, ಕಂಪ್ನೀಸಲ್ಲಿ ಯಾವ ರೀತಿ ವರ್ಕ್ ನಡೆಯುತ್ತೆ, ಯಾವ ರೀತಿ ನಾವು ವರ್ಕ್ ಏರಿಯಾದಲ್ಲಿ ಇರಬೇಕು, ಇಂಥ ಒಂದು ಜನರಲ್ ಕಾಮನ್ ಸೆನ್ಸ್ ಈ ಇನ್ಫಾರ್ಮೇಷನ್ ನಿಮಗೆ ಇರೋದ್ರಿಂದ ಅಟ್ಲೀಸ್ಟ್ ನೀವು PUC ಆ್ಯಂಡ್ ಅಬೋವ್ ಆದರೂ ಆಗಿರಬೇಕು. ಡಿಗ್ರಿ ಆಗಿದ್ರೆ ಒಳ್ಳೆಯದು, ಬಟ್ ಅಟ್ಲೀಸ್ಟ್ PUC ಆದರೂ ಮಾಡಿದರೆ ಒಳ್ಳೆಯದು. ಯಾಕೆಂದರೆ ನಿಮಗೆ ಆ ಒಂದು ಕಾಮನ್ ಸೆನ್ಸ್ ಸ್ವಲ್ಪ ಇರುತ್ತೆ, ಮೆಚ್ಯೂರಿಟಿ ಬಂದಿರುತ್ತೆ, ಜನರಲ್ ನಾಲೆಜ್ ನಿಮ್ಗೆ ಇರುತ್ತೆ, ವರ್ಕ್ ಪ್ಲೇಸಲ್ಲಿ ಯಾವ ರೀತಿ ಇರಬೇಕು, ಹೇಗೆ ಇರಬೇಕು, ಈ ಎಲ್ಲ ನಾಲೆಜ್ ನಿಮ್ಗೆ ಇರುತ್ತೆ. ಆಮೇಲೆ ನಿಮಗೂ ಒಂದು PUC ನಂತರನೇ ಒಂದು ಒಂದು ಕ್ಯಾರಿಯರ್ ಬಗ್ಗೆ ಕ್ಲಾರಿಟಿ ನಿಮಗೆ ಬಂದಿರೋದ್ರಿಂದ, ಸೊ ನನಗೆ ಗೊತ್ತಿದ್ದಾಗೆ ಈ ಸ್ಕಿಲ್ಸ್ಗಳು, ಈ ಒಂದು ಕ್ವಾಲಿಫಿಕೇಷನ್ ಮಿನಿಮಮ್ ಕ್ವಾಲಿಫಿಕೇಷನ್ ಇದ್ದರೆ ಒಳ್ಳೆಯದು. ಮಿನಿಮಮ್ PUC ಆಗಿದ್ದರೆ ಒಳ್ಳೆಯದು, ಇಲ್ಲದಿದ್ದರೆ ಡಿಗ್ರಿ ಬೆಸ್ಟ್. ಓಕೆ, ಇದು ಫಸ್ಟ್ ಕ್ರೈಟೀರಿಯಾ. ಸೆಕೆಂಡ್ ಥಿಂಗ್, ಇವಾಗ ಯಾರು ಯಾವುದನ್ನ ಚೂಸ್ ಮಾಡಬೇಕು ಅಂತ. ಸೊ ಅದಕ್ಕಿಂತ ಮುಂಚೆ ಇವಾಗ ಯಾವ ಇಂಡಸ್ಟ್ರಿ ಏನು ಮಾಡುತ್ತೆ ಅಂತ ಸ್ವಲ್ಪ ಬ್ರೀಫ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಇವಾಗ ಗ್ರಾಫಿಕ್ ಡಿಸೈನಿಂಗ್. ಸೊ ಗ್ರಾಫಿಕ್ ಡಿಸೈನಿಂಗಲ್ಲಿ ಮೇಜರ್ ಆಗಿ ಏನಿರುತ್ತೆ, ಗ್ರಾಫಿಕ್ ಡಿಸೈನರ್ ಏನು ಮಾಡ್ತಾರೆ ಅಂತ ತಿಳ್ಕೊಳ್ಳೋಣ. ಸೊ ಇವಾಗ ಗ್ರಾಫಿಕ್ ಡಿಸೈನಿಂಗ್ ಅಂದ್ರೇನು, ಅದೊಂದು ಒಂದು ಡಿಸೈನಲ್ಲಿ ಏನು, ಯಾವುದೇ ಒಂದು ಇನ್ಫಾರ್ಮೇಷನ್ನ ಒಂದು ಚಿತ್ರ ಮುಖಾಂತರ ತೋರಿಸುವಂಥದ್ದು. ಓಕೆ, ಬರೀ ಒಂದು ಟೆಕ್ಸ್ಟ್ ಬರೆದ್ರೆ ಅದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೆ ಏನು ಮಾಡ್ತಾರೆ, ಇಮೇಜಸ್, ಕಲರ್ಸ್, ಫಾಂಟ್ಸ್ ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಒಂದು ಡಿಸೈನ್ ಫಾರ್ಮೆಟಲ್ಲಿ ಯಾವುದೇ ಒಂದು ಇನ್ಫಾರ್ಮೇಷನ್ನ ಏನು ಹೇಳಲಿಕ್ಕೆ ಪ್ರಯತ್ನ ಪಡ್ತದೆ ಅದೊಂದು ಇಮೇಜ್ ಮುಖಾಂತರ ಹೇಳುವಂಥದ್ದು. ಅದು ತುಂಬ ಎಫೆಕ್ಟಿವ್ ಆಗಿರುತ್ತೆ, ಎಫೆಕ್ಟಿವ್ ಆಗಿ ಮೆಸೇಜ್ ಕನ್ವೆ ಆಗುತ್ತೆ. ಸೊ ಇದನ್ನು ಗ್ರಾಫಿಕ್ ಡಿಸೈನಿಂಗ್ ಅಂತ ಹೇಳ್ತಾರೆ. ಸೊ ಗ್ರಾಫಿಕ್ ಡಿಸೈನಿಂಗ್ ಆಲ್ಮೋಸ್ಟ್ ಇವಾಗ ತುಂಬ ವರ್ಷಗಳಿಂದ ಇದೆ. ಬಟ್ ಇವಾಗ ಇತ್ತೀಚಿನ ದಿನಗಳಲ್ಲಿ ಗ್ರಾಫಿಕ್ ಡಿಸೈನರ್ಗಳಿಗೆ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಯಾಕೆಂದರೆ ನಾವು ಇವಾಗ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ಆ್ಯಕ್ಟಿವ್ ಇದ್ದಾವೆ. ಆಲ್ಮೋಸ್ಟ್ ಎಲ್ಲರ ಹತ್ರ ಫೋನ್ಸ್ ಇದೆ. ಸೊ ಯಾವುದೇ ಒಂದು ಬಿಸ್ನೆಸ್ಗೆ ಇವಾಗ ಅವರ ಒಂದು ಬಿಸ್ನೆಸ್ನ ಪ್ರಮೋಷನ್ ಮಾಡೋದು ತುಂಬ ಈಸಿ ಆಗಿದೆ. ಮೊದಲಾದರೆ ಏನು ಮಾಡಬೇಕಿತ್ತು, ಕಟ್ಔಟ್ಸು, ಬ್ಯಾನರ್ ಇದನ್ನೆಲ್ಲ ಹಾಕಬೇಕಿತ್ತು. ಬಟ್ ಇವಾಗ ಫೋನ್ಸ್ ಎಲ್ಲರ ಕೈಯಲ್ಲಿರೋದ್ರಿಂದ ನನಗೆ ನನ್ನ ಬಿಸ್ನೆಸ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ಸ್ನ ಜನರಿಗೆ ತಲುಪಿಸ್ಬೇಕು ಅಂತಿದ್ರೆ ಇವಾಗ ತುಂಬ ಈಸಿ ಆಗಿದೆ. ಸೊ ಈ ಒಂದು ತಲುಪಿಸುವಂಥ ಪ್ರಾಡಕ್ಟ್ ಬಂದುಬಿಟ್ಟು ಇಮೇಜಸ್ ಇರುತ್ತೆ, ಮೋಷನ್ ಗ್ರಾಫಿಕ್ಸ್ ಇರುತ್ತೆ, ಇಲ್ಲ ವಿಡಿಯೋಸ್ಗಳು, ಇಲ್ಲ ಶಾರ್ಟ್ಸ್ಗಳು. ಈ ಫಾರ್ಮ್ಯಾಟಲ್ಲಿ ನಾವು ಇವಾಗ ಪ್ರಮೋಷನ್ ಆ್ಯಕ್ಟಿವಿಟೀಸ್ಗಳನ್ನ ಮಾಡ್ತೇವೆ. ಸೊ ಇವಾಗ ಈ ಇಮೇಜಸ್ಗಳು ಏನಿದೆ ಇದು ಗ್ರಾಫಿಕ್ ಡಿಸೈನರ್ಸ್ಗಳು ಮಾಡುವಂಥದ್ದು. ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ನಾವೇನು ಆ್ಯಡ್ಸ್ಗಳನ್ನೆಲ್ಲ ನೋಡ್ತೇವೆ, ಯಾವುದೇ ಒಂದು ಬಿಸ್ನೆಸ್ ಇದು ಪ್ರಮೋ ಆ್ಯಡ್ಸ್ಗಳು, ಅದು ಗ್ರಾಫಿಕ್ ಡಿಸೈನರ್ ಮಾಡುವಂಥದ್ದು. ನೆಕ್ಸ್ಟ್ ವಿಡಿಯೋ ಎಡಿಟಿಂಗ್. ಸೊ ವಿಡಿಯೋ ಎಡಿಟಿಂಗು ಅಗೇನ್ ಇದು ತುಂಬ ವರ್ಷಗಳಿಂದ ಇತ್ತು. ಮದುವೆ, ಈವೆಂಟ್ಸ್, ಈ ರೀತಿ ಬೇರೆ ಬೇರೆ ವಿಡಿಯೋಗ್ರಾಫರ್ಸ್ಗಳ ವಿಡಿಯೋಸ್ನ ಎಡಿಟ್ ಮಾಡಿ ಕೊಡುವವರು ವಿಡಿಯೋ ಎಡಿಟರ್ಸ್ಗಳು ಆಗಿದ್ರು. ಬಟ್ ಅಗೇನ್ ಇಲ್ಲಿ ಕರೆಂಟ್ಲಿ ಡಿಜಿಟಲ್ ಮಾಧ್ಯಮದಲ್ಲಿ ವಿಡಿಯೋ ಎಡಿಟರ್ಸ್ಗಳ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಅಂದರೆ ಶಾರ್ಟ್ಸ್ ಮತ್ತು ರೀಲ್ಸ್ಗಳು ತುಂಬ ಜನ ನೋಡ್ತಾ ಇದ್ದಾರೆ. ಯಾವುದೋ ಒಂದು ಇನ್ಫಾರ್ಮೇಷನ್ ಕಲಿಬೇಕು ಅಂತಿದ್ರು, ಕಂಟೆಂಟ್ನ ಕನ್ಸ್ಯೂಮ್ ಮಾಡಬೇಕು ಅಂತಿದ್ರು ಅದನ್ನು ಯೂಟ್ಯೂಬ್ ಮುಖಾಂತರ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ಸೊ ಆದ್ದರಿಂದ ಇಲ್ಲಿ ಅಗೇನ್ ಈ ಒಂದು ಸೆಗ್ಮೆಂಟ್ ಗ್ರೋ ಆಗ್ತಾನೆ ಇದೆ. ಓಕೆ, ಸೊ ವಿಡಿಯೋ ಎಡಿಟರ್ಸ್ಗಳು ಮೇಜರ್ ಆಗಿ ಏನು ಮಾಡ್ತಾರೆ,
ಟ್ರಾನ್ಸಿಷನ್ಸ್ಗಳನ್ನ ಕೊಡುವಂಥದ್ದು, ಸೌಂಡನ್ನು ಇಂಪ್ರೂವೈಸ್ ಮಾಡುವಂಥದ್ದು, ಕಲರ್ ಗ್ರೇಡಿಂಗ್ ಮಾಡುವಂಥದ್ದು, ವೀಡಿಯೋಸ್ಗಳನ್ನ ಒಂದು ಒಳ್ಳೆಯದಾದ ಒಂದು ಸ್ಟೋರಿ ಟೆಲ್ಲಿಂಗ್ ಫಾರ್ಮೆಟಲ್ಲಿ ಪ್ರೆಸೆಂಟ್ ಮಾಡುವಂಥದ್ದು. ಆಮೇಲೆ ಇದರಲ್ಲೂ ಗ್ರಾಫಿಕ್ಸ್ಗಳು, ಮೋಷನ್ಸ್, ಎಲಿಮೆಂಟ್ಸ್ಗಳು ಇದೆಲ್ಲ ತುಂಬ ರೀತಿಯೆಲ್ಲ ಬರುತ್ತೆ ವಿಡಿಯೋ ಎಡಿಟಿಂಗಲ್ಲಿ. ಇದನ್ನೆಲ್ಲ ಮಾಡುವವರು ಆಗಿರ್ತಾರೆ. ನೆಕ್ಸ್ಟ್ ಬರುವಂಥದ್ದು ಡಿಜಿಟಲ್ ಮಾರ್ಕೆಟಿಂಗ್. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಏನು? ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಇವಾಗ ಏನು ಗ್ರಾಫಿಕ್ ಡಿಸೈನರ್, ವಿಡಿಯೋ ಎಡಿಟರ್ಸ್ಗಳು ಏನು ಕಂಟೆಂಟ್ನ ಪ್ರೊವೈಡ್ ಮಾಡ್ತಾರೆ ಅದನ್ನು ಜನರ ತನಕ ತಲುಪಿಸೋರು ಆಗಿರ್ತಾರೆ. ಸೊ ಇವಾಗ ಒಂದು ಡಿಸೈನ್ ಇರ್ಬೋದು, ಒಂದು ವಿಡಿಯೋ ಕ್ಲಿಪ್ ಇರ್ಬೋದು, ಶಾರ್ಟ್ಸ್ ಇರ್ಬೋದು, ಅದು ಜನರ ತನಕ ತಲುಪಿಸ್ಬೇಕಂತಿದ್ರೆ ಡಿಜಿಟಲ್ ಮಾರ್ಕೆಟರ್ಗಳು ಏನು ಮಾಡ್ತಾರೆ, ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ಗಳು ಲೈಕ್ ಮೋರ್ ದೆನ್ 100 ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ಗಳಿದೆ. ಅದರಲ್ಲಿ ನಾವು ತುಂಬ ಯೂಸ್ ಮಾಡ್ತಾ ಇರೋದು ಕೆಲವೊಂದು ಎಕ್ಸಾಂಪಲ್ಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಯೂಟ್ಯೂಬ್, ಲಿಂಕ್ಡ್ಇನ್, ಟ್ವಿಟ್ಟರ್ ಈ ರೀತಿ. ಬಟ್ ತುಂಬ ಪ್ಲ್ಯಾಟ್ಫಾರ್ಮ್ಸ್ಗಳಿದೆ. ಸೊ ಬಿಸ್ನೆಸ್ನ ಅಕಾರ್ಡಿಂಗ್, ಯಾವ ಬಿಸ್ನೆಸ್ ಅದರ ಒಂದು ಫಾರ್ಮ್ಯಾಟ್ನ ಅಕಾರ್ಡಿಂಗ್ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ಗ್ರಾಫಿಕ್ ಡಿಸೈನಿಂಗ್, ವಿಡಿಯೋ ಎಡಿಟರ್ಸ್ಗಳ ಒಂದು ಕಂಟೆಂಟನ್ನು ಪ್ರಮೋಷನ್ ಮಾಡುವವರು, ಬ್ರ್ಯಾಂಡ್ ವ್ಯಾಲ್ಯೂನ ಇನ್ಕ್ರೀಸ್ ಮಾಡುವವರು, ಓಕೆ, ಇದು ಡಿಜಿಟಲ್ ಮಾರ್ಕೆಟರ್ಸ್ ಆಗಿರ್ತಾರೆ. ಸೊ ಡಿಜಿಟಲ್ ಮಾರ್ಕೆಟರ್ಸ್ಗೆ ಮೇಜರ್ ಇವರು ತುಂಬ ಲೈಕ್ ಟೆಕ್ನಿಕಲ್ ವರ್ಕನ್ನು ಮಾಡುವವರು ಆಗಿರ್ತಾರೆ. ಸೊ ಕಸ್ಟಮರ್ ಸೈಕಾಲಜಿಯನ್ನು, ಪ್ರಾಡಕ್ಟ್ ಮಾರ್ಕೆಟಿಂಗ್ ಯಾವ ವೇಲೆಲ್ಲ ಮಾಡ್ಬೋದು. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಸಿಂಪಲ್, ಯಾವುದೇ ಒಂದು ಪ್ರಾಡಕ್ಟ್ನ ಮಾರ್ಕೆಟಿಂಗನ್ನು ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ಮಾಡುವವರು ಡಿಜಿಟಲ್ ಮಾರ್ಕೆಟರ್ಸ್ ಆಗಿರ್ತಾರೆ. ಓಕೆ, ಸೊ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ತುಂಬ ರೀತಿ ವರ್ಕ್ಗಳು ಬರುತ್ತೆ. ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್, ಇವಾಗ ನಮಗೆ ಯಾವುದೇ ಒಂದು ಇನ್ಫಾರ್ಮೇಷನ್ ಬೇಕು ಅಂತಿದ್ರೆ ನಾವು ಗೂಗಲಲ್ಲಿ ಹೋಗಿಬಿಟ್ಟು ಸರ್ಚಲ್ಲಿ ಹಾಕ್ತೇವೆ. ಇವಾಗ ನಾನು ಹೊಸ ಪ್ಲೇಸಿಗೆ ಟ್ರಾವೆಲ್ ಮಾಡ್ತಾ ಇದ್ದೇನೆ, ಒಳ್ಳೆಯದಾದ ಒಂದು ಹೋಟೆಲ್ ಬೇಕು, ಗೂಗಲ್ ಹೋಗಿ ಸರ್ಚ್ ಮಾಡ್ತೇನೆ. ಅವಾಗ ಹೋಟೆಲ್ಗಳ ಒಂದು ಲಿಸ್ಟ್ ಬರುತ್ತೆ, ಅದರಲ್ಲಿ ಟಾಪಲ್ಲಿ ಬಂದ ಹೋಟೆಲ್ ಅವ್ರನ್ನ ನಾವು ಅಪ್ರೋಚ್ ಮಾಡ್ತೇವೆ. ಸೊ ಇದು ಯಾವ ರೀತಿ ಪಾಸಿಬಲ್ ಆಗುತ್ತೆ? ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂದರೆ ಯಾವುದೇ ಒಂದು ಬಿಸ್ನೆಸ್ನ ಲಿಸ್ಟಿಂಗ್ ಟಾಪಲ್ಲಿ ಬರುವ ಹಾಗೆ ಮಾಡುವಂಥದ್ದು SEO ಅಂತ ಹೇಳ್ತಾರೆ. SEOಗಳಿಗೆ ತುಂಬ ಡಿಮ್ಯಾಂಡ್ ಇದೆ, ಯಾಕಂದರೆ ಇದು ಬಿಸ್ನೆಸ್ಗೆ ಲೀಡ್ಸನ್ನು ತರುತ್ತೆ, ಬಿಸ್ನೆಸ್ನ ರೆವೆನ್ಯೂ ಅನ್ನು ಇನ್ಕ್ರೀಸ್ ಮಾಡೋದ್ರಿಂದ. ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಒಂದು ತುಂಬ ಡಿಮ್ಯಾಂಡಲ್ಲಿರುವಂಥ ಕಂಟೆಂಟ್. ಅದು ಬಿಟ್ಟು ಇವರೇನು ಮಾಡ್ತಾರೆ, ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ಗಳಲ್ಲಿ ಆ್ಯಡ್ನ ಕ್ಯಾಂಪೇನನ್ನು ರನ್ ಮಾಡ್ತಾರೆ, ಮೆಟಾ ಆ್ಯಡ್ ಸೆಟಪ್ ಅಂತ ಹೇಳ್ತಾರೆ. ಬೇರೆ ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ಕ್ಯಾಂಪೇನ್ಸ್ಗಳನ್ನ ರನ್ ಮಾಡುವಂಥದ್ದು. ಆಮೇಲೆ ಕಂಟೆಂಟ್ ಮಾರ್ಕೆಟಿಂಗನ್ನು ಮಾಡುವಂಥದ್ದು, ವಾಟ್ಸಪ್, SMS, ಇಮೇಲ್ ಮಾರ್ಕೆಟಿಂಗನ್ನು ಮಾಡುವುದು, ಕಂಟೆಂಟ್ ರೈಟಿಂಗನ್ನು ಮಾಡ್ತಾರೆ. ಕಂಟೆಂಟ್ ರೈಟಿಂಗ್ ಅಂದರೆ ಇವಾಗ ನಾವು ವೆಬ್ಸೈಟ್ಗಳಲ್ಲಿ ಏನು ಇನ್ಫಾರ್ಮೇಷನ್ ನೋಡ್ತೇವೆ, ಡಿಸೈನ್ಸ್ಗಳಲ್ಲಿ ಏನೆಲ್ಲ ಮೇನ್ ಟೈಟಲ್ಸ್, ಪಂಚ್ವರ್ಡ್ಗಳನ್ನೆಲ್ಲ ನೋಡ್ತೇವೆ, ಇದು ಕಂಟೆಂಟ್ ರೈಟರ್ಗಳು ಮಾಡುವಂಥದ್ದು. ಬ್ಲಾಗ್ಸ್ಗಳನ್ನ ಬರೆಯುವಂಥದ್ದು, ಅಗೇನ್ ಬ್ಲಾಗ್ಸ್ಗಳು SEOಗೆ ಇಂಪ್ಯಾಕ್ಟನ್ನು ಕೊಡುತ್ತೆ, ಇದನ್ನು ಮಾಡುವವರು. ಸೊ ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ಆ್ಯಕ್ಟಿವಿಟೀಸ್ಗಳು ಆಗ್ತಾ ಇದೆ ಅದನ್ನು ಹ್ಯಾಂಡಲ್ ಮಾಡುವವರು ಡಿಜಿಟಲ್ ಮಾರ್ಕೆಟರ್ಸ್ ಆಗಿರ್ತಾರೆ. ಓಕೆ, ಸೊ ಇಲ್ಲಿ ಇವಾಗ ನಿಮ್ಗೊಂದು ಬ್ರೀಫ್ ಐಡಿಯಾ ಸಿಕ್ಕಿದೆ, ಗ್ರಾಫಿಕ್ ಡಿಸೈನಿಂಗ್, ವಿಡಿಯೋ ಎಡಿಟಿಂಗ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಏನು ಅಂತ. ಇವಾಗ ಯಾರು ಏನನ್ನ ಮಾಡಬೇಕು ಅಂತ, ನಿಮಗೆ ಡಿಸೈನ್ಸ್ಗಳಲ್ಲಿ ತುಂಬ ಇಂಟ್ರೆಸ್ಟ್ ಇದೆ, ನೀವು ಆರ್ಟಿಸ್ಟ್ ಆಗಿದ್ದೀರಾ, ಡಿಸೈನ್ಸ್ಗಳನ್ನ ತುಂಬ ಅಬ್ಸರ್ವ್ ಮಾಡ್ತೀರಾ, ಓಕೆ, ಹಾಗಿದ್ರೆ ನೀವು ಗ್ರಾಫಿಕ್ ಡಿಸೈನಿಂಗ್ ಈ ಒಂದು ಸೆಗ್ಮೆಂಟ್ಗೆ ಹೋಗ್ಬೋದು. ಅಲ್ಲಿಂದ ನೀವು ಏನು ಮಾಡ್ಬೋದು, ಒಂದು 2 ವರ್ಷ 3 ವರ್ಷ ವರ್ಕ್ ಮಾಡಿದ ನಂತರ ನೀವು UI UX ಸೆಗ್ಮೆಂಟ್ಗೆ ಮೂವ್ ಆಗ್ಬೋದು. UI UX ಸೆಗ್ಮೆಂಟ್ ಅಗೇನ್ ಇನ್ನೊಂದು ಅಪರ್ಚುನಿಟಿ. UI UX ಅಂದರೆ ಇವಾಗ ನೋಡಿ, ಯಾವುದೇ ಒಂದು ಅಪ್ಲಿಕೇಶನ್, ವೆಬ್ಸೈಟ್ ಇಲ್ಲ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಆಗೋ ಮುಂಚೆ ಅದರ ಒಂದು ಪ್ರೋಟೋಕಾಲನ್ನು ಡಿಸೈನ್ ಮಾಡ್ತಾರೆ. ಅಂದರೆ ನಾವು ಒಂದು ಪರ್ಟಿಕ್ಯುಲರ್ ಬಟನ್ನ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಪೇಜ್ ಹೇಗೆ ಓಪನ್ ಆಗಬೇಕು, ಯಾವ ರೀತಿ ನೆಕ್ಸ್ಟ್ ಪೇಜ್ ಕಾಣಿಸ್ಬೇಕು, ಇದನ್ನೆಲ್ಲ ಮೊದಲೇ ಸ್ಟ್ರಕ್ಚರ್ ಮಾಡ್ತಾರೆ. ಸಿಂಪಲ್ ಆಗಿ ಹೇಳೋದಾದರೆ, ಇವಾಗ ಒಂದು ಮನೆ ಕನ್ಸ್ಟ್ರಕ್ಷನ್ ಆಗೋ ಮುಂಚೆನೇ ಅದರ ಒಂದು ಫ್ಲೋರ್ ಪ್ಲ್ಯಾನಿಂಗನ್ನು ಮಾಡೋದು. ಆವಾಗ ಒಂದು ಇಂಜಿನಿಯರ್ಗೊಂದು ಐಡಿಯಾ ಬರುತ್ತೆ, ಎಲ್ಲಿ ಏನು ಬರಬೇಕು, ಯಾವ ರೀತಿ ಕಾಣಿಸುತ್ತೆ, ಎಷ್ಟು ವಿಸ್ತೀರ್ಣ ಇದೆ, ಇದೆಲ್ಲ ಫ್ಲೋರ್ ಪ್ಲ್ಯಾನಿಂಗಲ್ಲಿ ಗೊತ್ತಾಗುತ್ತೆ. ಇವಾಗ ಇನ್ನೂ ಅಡ್ವಾನ್ಸ್ ಆಗಿ ಏನಾಗಿದೆ, 3D ಮಾಡೆಲ್ಸ್ಗಳನ್ನ ಕ್ರಿಯೇಟ್ ಮಾಡ್ತಾರೆ. ಮೊದಲು ಬರೀ ಸ್ಕೆಚ್ ಮಾಡ್ತಾಯಿದ್ರು, ಫ್ಲೋರ್ ಸ್ಕೆಚ್ ಬರ್ತಾಯಿದ್ರು. ಬಟ್ ಇದರಿಂದನೂ ಏನಾಗುತ್ತೆ, ಒಬ್ಬ ಕಸ್ಟಮರ್ಗೆ ಒಂದು ಐಡಿಯಾ ಸಿಗಲ್ಲ, ಅವನ ಮನೆ ಕನ್ಸ್ಟ್ರಕ್ಷನ್ ಆದ ನಂತರ ಯಾವ ರೀತಿ ಕಾಣಿಸುತ್ತೆ ಐಡಿಯಾ ಸಿಗಲ್ಲ. ಅದಕ್ಕೆ 3D ಮಾಡೆಲ್ಸ್ಗಳನ್ನ ಮಾಡ್ತಾರೆ, 3D ಸಾಫ್ಟ್ವೇರ್ಸ್ಗಳನ್ನ ಯೂಸ್ ಮಾಡ್ಕೊಂಡು 3D ಮಾಡೆಲ್ಸ್ಗಳನ್ನ ಮಾಡ್ತಾರೆ. ಇದರಿಂದ ಒಂದು ಕಂಪ್ಲೀಟ್ ಮನೆ ಆದ ನಂತರ ಯಾವ ರೀತಿ ಕಾಣಿಸುತ್ತೆ, ಪೇಂಟಿಂಗ್ ಯಾವ ರೀತಿ ಇರುತ್ತೆ, ಮನೆಯಲ್ಲಿ ಸೋಫಾ, ಟೇಬಲ್, ಡೈನಿಂಗ್ ಟೇಬಲ್ಗಳು ಎಲ್ಲಿ ಇರಬೇಕು, ಇದೆಲ್ಲವನ್ನು 3D ಮಾಡೆಲ್ಸಲ್ಲಿ ಮಾಡ್ತಾರೆ. ಇದು ಬಂದುಬಿಟ್ಟು ಪ್ರೋಟೋಕಾಲ್ ಅಂತ ಹೇಳ್ತಾರೆ. ಸೊ ಅದನ್ನೇ
ಅಪ್ಲಿಕೇಶನ್ ವೆಬ್ಸೈಟ್ ಡೆವಲಪ್ ಆಗೋ ಮುಂಚೆನೆ ಅದರ ಒಂದು ಪ್ರೋಟೋಕಾಲನ್ನು ಕ್ರಿಯೇಟ್ ಮಾಡುವವರು UI/UX ಡಿಸೈನರ್ ಆಗಿರ್ತಾರೆ. ಇದರಲ್ಲಿ ಮೇಜರ್ ಬಂದ್ಬಿಟ್ಟು ಯಾವುದೊಂದು ಅಪ್ಲಿಕೇಶನ್ ಈಸಿಯಾಗಿ ಯೂಸ್ ಆಗುವ ಹಾಗೆ ಆಗಬೇಕು. ಇದು ತುಂಬ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಕಸ್ಟಮರ್ ಯಾವ ರೀತಿ ಥಿಂಕ್ ಮಾಡ್ತಾನೆ, ಕಸ್ಟಮರ್ಗೆ ಯಾವ ಬಟನ್ ಎಲ್ಲಿ ಇತ್ತು ಅವನಿಗೆ ಯೂಸ್ ಮಾಡಲಿಕ್ಕೆ ಈಸಿ ಆಗುತ್ತೆ, ಇದನ್ನೆಲ್ಲ ಅನಲೈಸ್ ಮಾಡುವವರು UI/UX ಡಿಸೈನರ್ ಆಗಿರ್ತಾರೆ. ಇದು ಅಗೇನ್ ತುಂಬ ದೊಡ್ಡ ಸೆಗ್ಮೆಂಟ್. ನಾನು ಗ್ರಾಫಿಕ್ ಡಿಸೈನಿಂಗ್, ವಿಡಿಯೋ ಎಡಿಟಿಂಗ್, ಡಿಜಿಟಲ್ ಮಾರ್ಕೆಟಿಂಗ್ ಎಲ್ಲದರ ಮೇಲೆ ಡೀಟೇಲ್ ಆಗಿರುವಂಥ ವಿಡಿಯೋನ ಆಲ್ರೆಡಿ ಮಾಡಿದ್ದೇನೆ, ಸಪ್ರೇಟ್ ವಿಡಿಯೋ ಮಾಡಿದ್ದೇನೆ. ಪ್ಲೀಸ್ ನಮ್ಮ ಚಾನಲ್ ರೂಟ್ಸ್ ಇನ್ಸ್ಟಿಟ್ಯೂಟನ್ನು ನೀವು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ಎಲ್ಲ ಇನ್ಫಾರ್ಮೇಷನ್ಸ್ಗಳು ನಿಮಗೆ ಸಿಗುತ್ತೆ, ಎಲ್ಲ ಫ್ರೀ ಆಗಿದೆ. ಓಕೆ, ನಿಮಗೆ ಇನ್ನೂ ಯಾವುದಾದ್ರೂ ಟಾಪಿಕ್ ಮೇಲೆ ಡೀಟೇಲ್ ಆಗಿರುವಂಥ ಇನ್ಫಾರ್ಮೇಷನ್ ಬೇಕಿದ್ರೆ ಕಮೆಂಟಲ್ಲಿ ನೀವು ಮೆನ್ಷನ್ ಮಾಡಿ. ಸೊ ಇವಾಗ ವಿಡಿಯೋ ಎಡಿಟರ್ ಯಾರು ಆಗ್ಬೋದು ಅನ್ನುವಂಥದ್ದು. ಸೊ ನಿಮಗೆ ತುಂಬ ನೀವು ಮೂವೀಸ್ಗಳನ್ನ ನೋಡ್ತೀರಾ, ನಿಮ್ಗೆ ಅದರಲ್ಲಿ ಬರುವಂಥ ಟ್ರಾನ್ಸಿಷನ್ ಎಫೆಕ್ಟ್ಸ್, ಸೌಂಡ್ಸ್, ವಿಜುವಲ್ ಎಫೆಕ್ಟ್ಸ್ಗಳು ತುಂಬ ಇಂಟ್ರೆಸ್ಟ್ ಅನಿಸುತ್ತೆ, ನಿಮಗೆ ಅದನ್ನು ಕಲಿಬೇಕು ಅಂತ ಅನಿಸುತ್ತೆ. ಓಕೆ, ಹಾಗೆ ಇದ್ದರೆ ನೀವು ಡೆಫಿನೆಟ್ ಆಗಿ ವಿಡಿಯೋ ಎಡಿಟಿಂಗ್ ಈ ಒಂದು ಇಂಡಸ್ಟ್ರಿಗೆ ನೀವು ಬರ್ಬೋದು. ಇಲ್ಲಿ ಒಳ್ಳೆದಾದ ಕ್ಯಾರಿಯರನ್ನು ಬಿಲ್ಡ್ ಮಾಡ್ಕೋಬೋದು. ವಿಡಿಯೋ ಎಡಿಟರ್ಸ್ಗಳು ಮೇಜರ್ ಆಗಿ ಸ್ಟೋರಿ ಟೆಲ್ಲಿಂಗ್ ಕಲಿಬೇಕು, ಎಫೆಕ್ಟ್ಸ್ಗಳು, ಟ್ರಾನ್ಸಿಷನ್ಸ್ಗಳನ್ನ ಎಲ್ಲಿ ಕೊಡಬೇಕು, ಯಾವ ರೀತಿ ಕೊಡಬೇಕು, ಕಟ್ಸ್ಗಳನ್ನ ಎಲ್ಲಿ ಅಪ್ಲೈ ಮಾಡಬೇಕು, ಆಡಿಯೋ ಕ್ವಾಲಿಟಿನ ಯಾವ ರೀತಿ ಇಂಪ್ರೂವೈಸ್ ಮಾಡುವಂಥದ್ದು, ಲೈಟ್ಸ್ಗಳನ್ನ ಹೇಗೆ ಸೆಟ್ ಮಾಡಬೇಕು, ಇದನ್ನೆಲ್ಲ ಮೇಜರಾಗಿ ಈ ಸ್ಕಿಲ್ಸ್ಗಳನ್ನ ಮೇಜರಾಗಿ ಡೆವಲಪ್ಮೆಂಟ್ ಮಾಡ್ಕೋಬೇಕು. ಮೇಜರ್ ಸಾಫ್ಟ್ವೇರ್ಗಳು ವಿಡಿಯೋ ಎಡಿಟರ್ಸ್ಗಳು ಕಲಿಯುವಂಥದ್ದು, ವಿಂಡೋಸ್ ಸಾಫ್ಟ್ ಯೂಸ್ ಮಾಡ್ತಾ ಇದ್ದೀರಂತಾದರೆ ಪ್ರೀಮಿಯರ್ ಪ್ರೋ, ಆಫ್ಟರ್ ಎಫೆಕ್ಟ್ಸ್, ಅದೇ ಆ್ಯಪಲ್ ಮ್ಯಾಕ್ ಯೂಸ್ ಮಾಡ್ತಾ ಇದ್ದೀರಂತಾದರೆ ಫೈನಲ್ ಕಟ್ ಪ್ರೋ. ಅದೇ ಇವಾಗ ಮೂವಿ, ಶಾರ್ಟ್ ಫಿಲ್ಮ್ಸ್ ಇದಕ್ಕೆಲ್ಲ ಮತ್ತು ಎಫೆಕ್ಟ್ಸ್ಗಳನ್ನೆಲ್ಲ ಜಾಸ್ತಿ ಯೂಸ್ ಮಾಡ್ತೀರಂತಾದರೆ ಇವಾಗ ತುಂಬ ಡಿಮ್ಯಾಂಡಲ್ಲಿರುವಂಥ ಅಪ್ಲಿಕೇಶನ್ ಡವಿನ್ಸಿ ಅನ್ನುವಂಥದ್ದು, ಇದನ್ನು ಕಲಿಯುವಂಥದ್ದು. ಮೊಬೈಲಲ್ಲೇ ನೀವು ಎಡಿಟಿಂಗನ್ನು ಕಲಿತೀರಂತಾದರೆ VN ಇದೆ, ಕ್ಯಾಪ್ಕಟ್ ಇದೆ, ಕೈನ್ ಮಾಸ್ಟರ್, ಈ ರೀತಿ ಫ್ರೀ ಆ್ಯಪ್ಗಳಿದೆ, ಇದರಲ್ಲೂ ನೀವು ಕಲಿಬೋದು. ಗ್ರಾಫಿಕ್ ಡಿಸೈನಿಂಗಲ್ಲಿ ನೀವು ಮೇಜರಾಗಿ ಕಲಿಯುವಂಥದ್ದು ಕಲರ್ ಥಿಯರಿ, ಟೈಪೋಗ್ರಫಿ, ಡಿಸೈನ್ ಲೇಔಟ್, ಡಿಸೈನ್ ಪ್ರಿನ್ಸಿಪಲ್ಸ್ಗಳು. ಓಕೆ, ಇದನ್ನು ಮೇಜರಾಗಿ ನೀವು ಕಲಿತೀರಾ. ಓಕೆ, ಸಾಫ್ಟ್ವೇರ್ಸ್ಗಳು ಬಂದುಬಿಟ್ಟು ಫೋಟೋಶಾಪ್, ಇಲ್ಲಸ್ಟ್ರೇಟರ್, ಇನ್ಡಿಸೈನ್, ಇದು ಆಲ್ಮೋಸ್ಟ್ ಇವಾಗ 20 ಇಯರ್ಸಿಂದ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಸಾಫ್ಟ್ವೇರ್ ಆಗಿದೆ. ಇದು ಬಿಟ್ಟು ಬೇರೆ ಅಪ್ಲಿಕೇಶನ್ ಬಂದುಬಿಟ್ಟು ಇವಾಗ ಲೇಟೆಸ್ಟ್ ಆಗಿ ಅಫಿನಿಟಿ ಅಂತ ಇದೆ. ಸೊ ಇದು ತುಂಬ ಡಿಸೈನಿಂಗ್ ಯೂಸ್ ಮಾಡ್ತಾ ಇದ್ದಾರೆ. Canva.com ಬ್ರೌಸರ್ ಬೇಸ್ಡ್ ಪ್ಲ್ಯಾಟ್ಫಾರ್ಮ್ ಆಗಿದೆ. ಆಮೇಲೆ ಕೊರೋಲ್ಡ್ರಾ, ಇದು ವೆಕ್ಟರ್ ಡಿಸೈನ್, ಲೋಗೋ ಡಿಸೈನ್ಸ್ಗೆಲ್ಲ ಕೊರೋಲ್ಡ್ರಾ ಇದನ್ನು ಯೂಸ್ ಮಾಡ್ತಾರೆ. ಇದೆಲ್ಲ ಮೇಜರ್ ಸಾಫ್ಟ್ವೇರ್ಸ್ಗಳು ಯಾವುದು ಗ್ರಾಫಿಕ್ ಡಿಸೈನರ್ಸ್ಗಳು ಯೂಸ್ ಮಾಡ್ತಾರೆ. ಆಮೇಲೆ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಅದೇ ನಾನು ಹೇಳಿದೆ, ಡಿಜಿಟಲ್ ಮಾರ್ಕೆಟಿಂಗಲ್ಲಿ ನೀವು ಮೇಜರ್ ಕಲಿಬೇಕಾಗಿರುವಂಥದ್ದು SEO, ಕಂಟೆಂಟ್ ರೈಟಿಂಗ್ಸ್, ಕಂಟೆಂಟ್ ಮಾರ್ಕೆಟಿಂಗ್, ಗೂಗಲ್ ಆ್ಯಡ್ಸ್, ಗೂಗಲ್ ಅನಾಲಿಟಿಕ್ಸ್. ತುಂಬ ಬ್ರಾಡ್ ಆದ ಒಂದು ಸೆಗ್ಮೆಂಟ್ ಡಿಜಿಟಲ್ ಮಾರ್ಕೆಟಿಂಗ್. ಓಕೆ, ಸೊ 1 ವರ್ಷ 2 ವರ್ಷ ಕಲಿತ ನಂತರ ನೀವು ಸ್ಪೆಷಲೈಸೇಷನ್ ಮಾಡ್ಬೋದು. ಕಂಪನೀಸ್ಗಳಲ್ಲಿ ವರ್ಕ್ ಮಾಡುವ ಅಪರ್ಚುನಿಟೀಸ್ಗಳಿದೆ, ಜಾಬ್ ಮಾಡ್ಬೋದು, ಫ್ರೀಲಾನ್ಸಿಂಗ್ ಮಾಡ್ಬೋದು. ಇವಾಗ ನಾನು ಏನೆಲ್ಲ ಹೇಳ್ತಾ ಇದ್ದಾನೆ ಎಲ್ಲದಕ್ಕೂ ನೀವು ಜಾಬ್, ಫ್ರೀಲಾನ್ಸಿಂಗ್, ಏಜೆನ್ಸಿಯನ್ನು ಸ್ಟಾರ್ಟ್ ಮಾಡ್ಬೋದು. ತುಂಬ ರೀತಿಯಾದ ಅಪರ್ಚುನಿಟೀಸ್ಗಳು ಇಲ್ಲಿ ಇದೆ. ಸೊ UI/UX ಡಿಸೈನಲ್ಲಿ ನಾನು ಅವಾಗನೇ ಹೇಳಿದಾಗೆ ನೀವು ಕಸ್ಟಮರ್ ಸೈಕಾಲಜಿ ಏನು, ಮತ್ತು ಯೂಸರ್ ಫ್ರೆಂಡ್ಲಿ ಆಗಿ ಯಾವುದೇ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರನ್ನು ಹೇಗೆ ಡೆವಲಪ್ಮೆಂಟ್ ಮಾಡೋದು, ಇದು ಮೇಜರ್ ಆಗಿ ಕಲಿಬೇಕು. ಟೂಲ್ಸ್ಗಳು ಬಂದುಬಿಟ್ಟು ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಟೂಲ್ಸ್ ಬಂದುಬಿಟ್ಟು ಫಿಗ್ಮಾ, ಅಡೋಬ್ XD, ಸ್ಕೆಚ್, ಈ ಎಲ್ಲ ಟೂಲ್ಸ್ಗಳನ್ನ ನೀವು ಮೇಜರ್ ಆಗಿ ಕಲಿತೀರ. UI/UXಗೆ ಒಂದು ಮೇಜರ್ ನಾನು ಸ್ಕಿಲ್ ಒಂದು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಗ್ರಾಫಿಕ್ ಡಿಸೈನಿಂಗ್, ವಿಡಿಯೋ ಎಡಿಟಿಂಗ್, ಡಿಜಿಟಲ್ ಮಾರ್ಕೆಟಿಂಗಿಗೆ, ಗ್ರಾಫಿಕ್ ಡಿಸೈನಿಂಗ್, ವಿಡಿಯೋ ಎಡಿಟಿಂಗಿಗೆ ಡೆಫಿನೆಟ್ಲಿ 12th ಪಾಸ್ ಆದವ್ರು ಯಾರು ಸಹ ಮಾಡ್ಬೋದು. ಡಿಜಿಟಲ್ ಮಾರ್ಕೆಟಿಂಗ್ ಸ್ವಲ್ಪ ಟೆಕ್ನಿಕಾಲಿಟಿ ಜಾಸ್ತಿ ಇರೋದ್ರಿಂದ ಅಟ್ಲೀಸ್ಟ್ ನನಗೆ ಅನಿಸಿದಾಗೆ 12th ಅಬೋವ್ ಆಗಿರಲೇಬೇಕು. ಆಮೇಲೆ ಡಿಗ್ರಿ ಕಂಪ್ಲೀಟ್ ಮಾಡಿದರೆ ಒಳ್ಳೆಯದು. ಯಾಕಂದರೆ ಇವಾಗ ಕಂಪನೀಸ್ಗಳಲ್ಲಿ ತುಂಬ ಕಂಪ್ನೀಸಲ್ಲಿ ಡಿಗ್ರಿ ಕೇಳ್ತಾರೆ. ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತ ನಂತರ ನೀವು ಕಾರ್ಪೊರೇಟ್ ಕಂಪನಿ, MNC ಕಂಪನೀಸ್ಗೆಲ್ಲ ಅಪ್ಲೈ ಮಾಡ್ಬೋದು. ಸೊ ಅಲ್ಲಿ ಡಿಗ್ರಿ ಕೇಳ್ತಾರೆ. ಓಕೆ, ಒಂದು ಗೊತ್ತಿರಲಿ. ಬಟ್ ಅಗೇನ್ ಮ್ಯಾಂಡೇಟ್ರಿ ಅಲ್ಲ, ನೀವು ಹೈಲಿ ಸ್ಕಿಲ್ಡ್ ಇದ್ದೀರಂತಾದರೆ ಅದನ್ನು ಕನ್ಸಿಡರ್ ಮಾಡಲ್ಲ. ಡೆಫಿನೆಟ್ಲಿ UI/UX ಮಾಡಲಿಕ್ಕೆ UI/UX ಮೇಜರ್ ಆಗಿ MNC IT ಕಂಪ್ನೀಸ್ಗಳಲ್ಲಿ ಜಾಸ್ತಿಯಾಗಿ ಯೂಸ್ ಆಗೋದ್ರಿಂದ ಇಲ್ಲಿ ಡಿಗ್ರಿ ಬೇಕಾಗತ್ತೆ. ಓಕೆ, ಮಿನಿಮಮ್ ಯಾವುದೇ ಡಿಗ್ರಿ ಇರ್ಬೋದು, BCom, BCA, ಇಂಜಿನಿಯರಿಂಗ್, ಯಾವುದೇ ಡಿಗ್ರಿ ಇರ್ಬೋದು, ಇದು ಬೇಕಾಗತ್ತೆ. ಓಕೆ, ಸೊ ಆಮೇಲೆ ಅರ್ನಿಂಗ್ ಅಪರ್ಚುನಿಟೀಸ್ಗಳು ನೋಡು, ಎಲ್ಲ ಇಂಡಸ್ಟ್ರಿಯಲ್ಲೂ ಒಳ್ಳೆಯದಿದೆ. ಅರ್ನಿಂಗ್ ಅಪರ್ಚುನಿಟಿ ತುಂಬ ಇದೆ. ಸೊ ನಾನು ಅದ್ರ ಬಗ್ಗೆ ಇನ್ನೊಂದು ಯಾವುದಾದ್ರೂ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಬಟ್ ಡೆಫಿನೆಟ್ಟಾಗಿ ನಿಮ್ಮ ಒಂದು ಇಂಟ್ರೆಸ್ಟ್ ಯಾವ ಫೀಲ್ಡಲ್ಲಿದೆ ಅದೇ ಫೀಲ್ಡನ್ನು ಚೂಸ್ ಮಾಡಿ. ಬರೀ ಒಂದು
ಅರ್ನಿಂಗ್, ಸ್ಯಾಲ್ರಿ ಈ ಬೇಸಿಸಲ್ಲಿ ಫೀಲ್ಡ್ನ ಚೂಸ್ ಮಾಡಬೇಡಿ. ಯಾಕಂದರೆ ನಿಮಗೆ ಇಲ್ಲಿ ಕಲಿಯುವಂಥದ್ದು ನೆವರ್ ಎಂಡಿಂಗ್ ಇರುತ್ತೆ. ನಿಮ್ಮಲ್ಲಿ ಇಂಟ್ರೆಸ್ಟ್ ಇದೆ, ಪ್ಯಾಷನ್ ಇದೆ ಅಂತ ಆದರೆ ಮಾತ್ರ ನೀವು ಸರ್ವೈವ್ ಆಗ್ತಾ ಹೋಗ್ತೀರಾ, ತುಂಬ ವರ್ಷ ಈ ಒಂದು ಇಂಡಸ್ಟ್ರಿಯಲ್ಲಿ ಉಳಿತೀರಾ. ಸೊ ಅದರಿಂದ ಫಸ್ಟ್ ನಿಮ್ಮ ಇಂಟ್ರೆಸ್ಟ್, ನಿಮ್ಮ ಪ್ಯಾಷನ್ ಇದಕ್ಕೆ ಸೂಟ್ ಆಗ್ತದ ನೋಡ್ಕೊಳ್ಳಿ, ಸ್ವಲ್ಪ ರಿಸರ್ಚ್ ಮಾಡ್ಕೊಳ್ಳಿ. ಅದರ ನಂತರ ಇದರಲ್ಲಿ ಯಾವುದಾದ್ರೂ ಒಂದು ಫೀಲ್ಡ್ನ ನೀವು ಚೂಸ್ ಮಾಡ್ಕೊಳ್ಳಿ. ಇನ್ನು ಡೀಟೇಲ್ ಆಗಿರುವಂಥ ಒಂದು ಇನ್ಫಾರ್ಮೇಷನ್ ಬೇಕಿದ್ರೆ ಪ್ಲೀಸ್ ನಮ್ಮನ್ನು ಕಾಂಟ್ಯಾಕ್ಟ್ ಆಗಿ. ಸೊ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಡೆಫಿನೆಟ್ ಆಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾವು ಈ ಒಂದು ಚಾನಲಲ್ಲಿ ಹೈ ಡಿಮ್ಯಾಂಡ್ ಕ್ಯಾರಿಯರ್ ಅಪರ್ಚುನಿಟೀಸ್ಗಳ ಬಗ್ಗೆ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡ್ತೇವೆ. ಕೆಲವೊಂದು ಕೋರ್ಸಸ್, ಟ್ಯುಟೋರಿಯಲ್ಸ್ಗಳನ್ನ ಹಾಕ್ತೇವೆ. ಆಮೇಲೆ ಇಂಡಸ್ಟ್ರಿ ಪ್ರೊಫೆಷ್ನಲ್ಸ್ಗಳ ಒಂದು ಇಂಟರ್ವ್ಯೂಸ್ಗಳನ್ನ ಸಹ ನಾವು ಈ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೇವೆ. ಸೊ ಜಾಬ್ ರಿಲೇಟೆಡ್, ಕ್ಯಾರಿಯರ್ ರಿಲೇಟೆಡ್ ಯಾವುದೇ ಒಂದು ಇನ್ಫಾರ್ಮೇಷನ್ ಬೇಕು ಅಂತಿದ್ರೆ ನಿಮಗೆ ನಮ್ಮ ಚಾನಲಲ್ಲಿ ಸಿಗುತ್ತೆ. ಸೊ ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.